ಈ ಸ್ಟಾರ್ಟ್ ಮನ್ಪು ಸ್ಟಾರ್ಟೆಡಾ? ಓ ಮೈಕ್ ಉಂಟಾ ಅದರಲ್ಲಿ? ಮೈಕ್ ಇಲ್ಲಿ ಉಂಟಾ? ಸ್ನೇಹಿತರೆ ನೋಡಿ, ಇಲ್ಲಿ ನೋಡಿ, ಹೀಗಿಟ್ರೆ ಈಗ ಕಾಣ್ತುಂಟ ಮನೋಜ್ ಆಬ್ಸ್? ಹೇಳು, ಅಲ್ಲ ರಾ ಆಗಿ, ನೀನು ಟೆನ್ಷನ್ ಮಾಡಬೇಡ. ಇಲ್ಲ ಈಗ ಈಗ ಜಾಸ್ತಿ ಓವರ್ ಎಕ್ಸ್ಪೋಜರ್. ಈಗ ಫುಲ್ ಅಲ್ಲ? ಸೊ ಸ್ನೇಹಿತರೆ ನೋಡಿ, ಲೈಟಿಂಗ್ ಎಷ್ಟು ಮ್ಯಾಟರ್ ಆಗುತ್ತೆ. ಆ್ಯಂಡ್ ನಮಗೆ ನಮ್ಮ ಸ್ಟುಡಿಯೋಲಿ ಎಲ್ಲ ಫೆಸಿಲಿಟಿ ಇದೆ. ಅಕಸ್ಮಾತ್ ನಿಮಗೆ ಸ್ಟುಡಿಯೋ ಬೇಕು ಶೂಟ್ ಮಾಡ್ಲಿಕ್ಕೆ ಅಂದರೆ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ, ಕ್ರಿಯೋಜೆನಿಕ್ ಸ್ಟುಡಿಯೋ ಅಂತ. ಆ್ಯಂಡ್ ಎನಿವೇಸ್, ವೆಲ್ಕಮ್ ಟು ದ ವ್ಲಾಗ್. ನಾವು ಶೂಟ್ ಮಾಡ್ತಾ ಇದ್ದೀವಿ. ನಮ್ಮ ಸೆಟಪ್ ನೋಡ್ತಿದ್ದೀರಿ ಹೇಗಿದೆ ಅಂತ. ತೋರಿಸು ಮನೋಜ್ ಸ್ವಲ್ಪ ಸೆಟಪ್ ನಮ್ಮದೆಲ್ಲ. ಸ್ನೇಹಿತರೆ ಇಲ್ಲಿ ಶೂಟ್ ಆಗ್ತಿದೆ, ಅಲ್ಲಿ ನಮ್ಮದು ಕ್ಯಾಮ್ರಾ ಇದೆ, ಇಲ್ಲಿ ಲೈಟ್ ಇದೆ, ಇಲ್ಲಿ ನೋಡಿ ಸ್ಕ್ರೀನಲ್ಲಿ ನಾನು ಇರ್ತೀನಿ. ಓಕೆನಾ? ಇಟ್ ಈಸ್ ಲೈಕ್ ಏನಾಗ್ಬಿಟ್ಟಿದೆ ಕಾಂಟೆಂಟ್ ಇಂಡಸ್ಟ್ರಿ, ಇಟ್ ಈಸ್ ಲೈಕ್ ಅ ಮೂವಿ. ಲೈಟ್ ತೋರಿಸ್ಬೇಕಾ ನಾನು? ಅಲ್ಲಿ ನೋಡಿ, 1 2 3, ಬೇರೆ ಎಲ್ಲೆಲ್ಲಿದೆ? ಮೇಲೆ ಇನ್ನು 4-5 ಲೈಟ್ ಇದೆ. ಹಾಂ, ಲೈಟ್ಸ್ ತೋರಿಸ್ಲಿಕ್ಕೆ ಹೋದರೆ ತುಂಬ ಉಂಟು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಯು ಆರ್ ವರ್ಕಿಂಗ್ ವೆರಿ ಹಾರ್ಡ್ ಟು ಪ್ರೊವೈಡ್ ಯು ಕ್ವಾಲಿಟಿ ಕಾಂಟೆಂಟ್. ಸೊ ನೀವು ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ನಮ್ಗೆ ಖುಷಿ ಆಗುತ್ತೆ. ಸೊ ನಮ್ದು ಏನು ಗೋಲ್ ಗೊತ್ತಾ? ನೋಡಿ, ಅವ್ರು ಹೇಳ್ತಿದ್ದಾರೆ ನಮ್ಮ ಗೋಲ್ ಏನು ಅಂದರೆ ಎಂಟರ್ಟೈನ್ಮೆಂಟ್ ಮಾಡೋದಲ್ಲ, ಖಾಲಿ ಇನ್ಫಾರ್ಮೇಷನ್ ಮಾಡೋದಲ್ಲ. ನಮ್ಮದು ಇನ್ಫೋಟೈನ್ಮೆಂಟ್. ನೀವು ಏನಾದರೂ ನಮ್ಮ ಜೊತೆ ಕಲಿಬೇಕು ಸಹ, ಎಂಟರ್ಟೈನ್ಮೆಂಟ್ ಸಹ ಆಗಬೇಕು ಅಲ್ಲ ನಿಶಲ್? ಹಾಂ, ಜೋಶಲ್ಲಿ ಹೇಳು. ಹಾಂ ಹೌದು. ಸೊ ಈಗ ನಾವು ಶೂಟೆಲ್ಲ ಕಂಪ್ಲೀಟ್ ಮಾಡ್ತೇವೆ. ನೀವು ನೋಡಿ ಸ್ವಲ್ಪ BTS. ಅದಾದಮೇಲೆ ನಾವು ಸ್ಪೆಷಲ್ ಜಾಗಕ್ಕೆ ಹೋಗ್ತಿದ್ದೇವೆ. ಅದು ನೀವು ಆಲ್ರೆಡಿ ನೋಡಿದ್ದೀರಾ ಇಲ್ವಾ? ಹಾಂ, ತಮ್ಮನೆಲ್ಲ ನೋಡಿರ್ತಾರೆ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ವೆಜಿಟೇಬಲ್ ಅಂತಲೇ ಹೇಳ್ಕೊಳ್ಳೋಣ, ಬಿಕಾಸ್ ಬಟಾಣಿ ಅನ್ನೋದು ಕನ್ನಡ ಲೋಕಲ್ ವರ್ಡ್. ರೊಟ್ಟಿ ತಿಂದರೆ ವೇಟ್ಗೆ, ಜೋಳದ ರೊಟ್ಟಿ ತಿಂದರೆ ವೇಟ್ ಲಾಸ್. ಹಾಂ, ಈಗ ಬೆಟರ್ ಆಯಿತು. ಸೊ ಸ್ನೇಹಿತರೆ, ನಾನೀಗ ವ್ಲಾಗ್ ಮಾಡ್ತಿದ್ದೀನಿ. ಮೊಬೈಲಲ್ಲಿ ವ್ಲಾಗ್ ಮಾಡಿದೆ, ಗಮ್ಮತ್ತಾಗ್ತುಂಟು. ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡಲಿಕ್ಕೆ ಅವಕಾಶ ಇದ್ದರೆ ಎಲ್ಲ ಕಡೆ ಇದನ್ನು ಇಟ್ಕೊಂಡು ಹೋಗ್ತಿದ್ದೆ, ಸೊ ದಟ್ ನಿಮಗೆ ಕ್ವಾಲಿಟಿ ಸಿಗ್ತಿತ್ತು. ನಮ್ಮದು ನಾನೀಗ ಹೊರಗಡೆ ಹೋಗ್ಲಿಕ್ಕೆ ಆಗಬೇಡ. ಟೀ ಶರ್ಟ್, ಅದೆಲ್ಲರೂ ನನ್ನ ಟೀ ಶರ್ಟ್ಲೆಸ್ ನೋಡಿದ್ದಾರೆ ಇನ್ನು ಆಫೀಸಲ್ಲಿ, ಆದರೆ ಒಂದು ಒಳ್ಳೆ ಇರೋದಿಲ್ಲ. ನಂದು ವೆಸ್ಟ್ ಇದೆ ನೋಡಿ. ನಮ್ದು ಇಲ್ಲಿ ಶೂಟ್ ಆಗ್ತಿದೆಯಾ? ನಾನು ತೋರಿಸ್ತೇನೆ, ಫ್ಲಿಪ್ ಮಾಡು ಸ್ಕ್ರೀನ್. ನಮ್ಮದಿಲ್ಲಿ ಶೂಟ್ ಆಗ್ತಿದೆಯಾ? ನಾನು ಓಕೆ, ಹೊರಗಡೆ ಹೋಗಿ ನಾನು ತೋರಿಸ್ತೇನೆ ನಮ್ಮದು ಏನು ಕೆಲಸ ಆಗ್ತಿದೆ. ಎಲ್ಲರೂ ಇದ್ದಾರೆ, ಟೀಗೆ ಹೋಗಿದ್ದಾರಾ? ಹಾಂ, ನೋಡುವ ಮತ್ತು ಫ್ಲಾಪ್ ಆದರೆ ನಾನು. ಸೊ ಸ್ನೇಹಿತರು ನೋಡಿ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ ಅರ್ಧ ಜನ ಎದ್ದು ಹೋಗಿದ್ದಾರೆ, ಅಲ್ಲಿ ಸಹ ನೋಡಿ ಕೆಲಸ ಮಾಡ್ತಿದ್ದಾರೆ. ಸೊ ದಿಸ್ ಈಸ್ ಅವರ್ ಸ್ಟುಡಿಯೋ. ಓಕೆ, ಅರ್ಧ ಜನ ಟೀ ಕುಡಿಲಿಕ್ಕೆ ಹೋಗಿದ್ದಾರೆ ಅಂತಲ್ಲ. ಸೊ ಈಗ ನಾನು ಶೂಟ್ ಮಾಡಿದಲ್ಲಿ ಎಂತೆಲ್ಲ ಆಗ್ತುಂಟು ಕ್ಯಾಮ್ರಾದಲ್ಲಿ. ಇದೆಂತ ಮಾರ್ಕ್ ಬರ್ತುಂಟು ನನ್ನ ಮುಖ ಮೇಲೆ? ಅದು ಝೀಬ್ರಾವಾ? ಅದು ರೆಕಾರ್ಡಿಂಗಲ್ಲಿ ಬರೋದಿಲ್ಲ ಅಲ್ಲ? ಈಗ ನಾವು ನಿಮಗೋಸ್ಕರ ಡಯಟ್ ರಿಲೇಟೆಡ್ ವೀಡಿಯೋ ಮಾಡಿದ್ವಿ. ಡಯಟ್ ರಿಲೇಟೆಡ್ ವೀಡಿಯೋಲ್ಲಿ ನೋಡಿ, ಇದು ಕ್ಲಿಯರ್ ಬರ್ತಾ ಉಂಟಾ? ಫೋಕಸ್ ಆಗಿದೆಯಾ? ಇಷ್ಟೊತ್ತಿಗೆ ನಾನು ತೆಗೆದು ವೇಸ್ಟಾ? ಆಯ್ತು ಸ್ನೇಹಿತರೆ, ನಂದು ಸೆಟ್ಟಿಂಗ್ ಸ್ವಲ್ಪ ನನಗೆ ಗೊತ್ತಿಲ್ಲ. ಈಗ ಇವರು ಸೆಟ್ಟಿಂಗ್ ಮಾಡ್ತಿದ್ದಾರೆ. ಬಟ್ ನೋಡಿ, ಇದೆಲ್ಲ ನಿಮಗೋಸ್ಕರ. ನಂದು ಗೆಟಪ್ ಅದು ವೀಡಿಯೋಲ್ಲಿ ನೋಡಿರ್ತೀರಲ್ಲ. ಆಯ್ತು ಸರಿ, ನಾನು ಶೂಟ್ ಕಂಟಿನ್ಯೂ ಮಾಡ್ತೇನೆ ತಗೋ. ಸೊ ಸ್ನೇಹಿತರೆ, ನಮ್ಮದು ಶೂಟ್ ಮಾಡಿ ಆಯಿತು. ಈಗ ನಾನು ಹೇಳಿದ ಪ್ರಕಾರ ಲಾಸ್ಟ್ ವೀಡಿಯೋ ಅಲ್ಲಿ ಫುಲ್ ಡೇಂಜರ್ ಸೀನ್ಸನ್ನು ನೋಡಿರ್ತೀರ. ಸೊ ಆ ಡೇಂಜರ್ ಸೀನ್ಸಿಂದ ಒಳಗೆ ಬನ್ನಿ ಮಾತಾಡೋಣ. ಇಲ್ಲಿ ನೋಡಿ, ಆದರ್ಶ್ ಕೂತಿದ್ದಾನೆ. ಸೊ ನಾವು ಡೇಂಜರ್ ಸೀನ್ಸ್ ಫುಲ್ ಬೇಜಾರಾಗಿತ್ತಲ್ಲ, ಅದನ್ನೆಲ್ಲ ಸರಿ ಮಾಡುವ ವಿಷಯನ ತಗೊಂಡು ಬರ್ತಾ ಇದ್ದೇವೆ. ಓಕೆನಾ? ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಆ ಬೇಜಾರು ತೋರಿಸಲಿಲ್ಲ, ಯಾಕಂದರೆ ನಾನು ಆಕ್ಸೆಪ್ಟ್ ಮಾಡಿಕೊಂಡೆ. ಆಯಿತು, ಎಂತ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ ಆದರ್ಶ್? ಏನಾದರೂ ಲೈಫಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಕೂತ್ಕೊಳ್ಬೇಕು, ಇಲ್ಲಾಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಎದುರು ಹೋಗ್ತಾ ಇರಬೇಕು. ಅದು ಮಾಡಿ ಈಗ ಅಭ್ಯಾಸ ಆಗಿದೆ. ಸೊ ಅದನ್ನು ಎಂಥ ಪ್ರಾಬ್ಲಮ್ ಅಂದರೆ ಸಹ ಸರಿ ಮಾಡಿ ಮುಂದೆ ಹೋಗ್ತಾ ಇರೋದು ಹಾಗೆ. ಸೊ ಹೊರಡೋಣ ಈಗ. ಔಟ್ಫಿಟ್ ಹೇಗಿದೆ? ಔಟ್ ಆಫ್ 10 ನೋಡು, ಆದರ್ಶ್ ಹತ್ರ ಕೇಳೋಣ. ಔಟ್ಫಿಟ್ ಹೇಗಿದೆ ಆದರ್ಶ್? ಪಾಸಾ? ಅದು ನೀನು ಹೇಳ ಇಲ್ಲ. ಸೊ ಈಗ ಹೊರಡೋಣ ಬನ್ನಿ, ಲೊಕೇಶನಿಗೆ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಮತ್ತೆ ಕತ್ಲೆ ಆಗುತ್ತೆ. ಲೆಟ್ಸ್ ಗೋ. ಸೊ ಸ್ನೇಹಿತರೆ ನೋಡಿ, ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀವಿ ನಾವು ಕಾರ್ ತೊಗೊಳ್ಳಿಕ್ಕೆ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ತುಂಬ ಜನ ಕೇಳಿದ್ರು, ಬ್ರೋ ಏನಾಗಿತ್ತು ಅಂತ ಕಾರಿಗೆ. ಅದರದ್ದು ಇನ್ನು ಡೀಟೇಲ್ ಆಗಿ ನಾನು ಹೇಳ್ತೀನಿ, ಈಗ ಎಂಡಲ್ಲಿ ಹೇಳ್ತೀನಿ. ಸೊ ಕಾರ್ ತೊಗೊಂಡು ಬಂದು ಮನೆಗೆ ಬರೋಣ. ಫಸ್ಟ್ ಈ ಟ್ರಾಫಿಕಲ್ಲಿ ವಾಪಸ್
ತಂದಾದ್ಮೇಲೆ ನಾನು ಕೂತು ನಿಮ್ಮ ಹತ್ರ ಮಾತಾಡ್ತೀನಿ, ಓಕೆನಾ? ಆಗ ನಿಮಗೆ ಹೇಳ್ತೀನಿ ಇಡೀ ಸ್ಟೋರಿ. ಸೊ ಕಾಯ್ತಾ ಇರಿ. ಫಸ್ಟಿಗೆ ಅಲ್ಲೋಗಿ ಕಾರ್ ಹೇಗಿದೆ ತೊಗೊಂಡು ಬರೋಣ, ಓಕೆನಾ? ಬನ್ನಿ. ಸೊ ಸ್ನೇಹಿತರೆ, ಆ್ಯಕ್ಚುಲಿ ನೀವು ನೋಡಿದ್ರಲ್ಲ ಡ್ಯಾಮೇಜು, ಅದು ಸರಿ ಮಾಡಿಸಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನನಗೆ ಮ್ಯಾಟ್ ಅಂದರೆ ತುಂಬ ಇಷ್ಟ, ಆಯಿತಾ? ಆ್ಯಂಡ್ ದೇವ್ ಡನ್ ಅ ಬ್ಯೂಟಿಫುಲ್ ಜಾಬ್. ನೀವು ನಂದು ಮರ್ಸಿಡೀಸ್ ನೋಡಿರ್ತೀರ, ಮ್ಯಾಟೇ ಇದೆ. ನಂಗೆ ಗೊತ್ತಿಲ್ಲ ಯಾಕೆ. ಫಾರ್ ಎಕ್ಸಾಂಪಲ್ ಗ್ಲಾಸಿ ಅಂದರೆ ನೋಡಿ, ಅಲ್ಲಿ ಗ್ಲಾಸಿ ಇದೆ ಅಲ್ಲ, ದಟ್ ಈಸ್ ಅ ಲಿಟಲ್ ಶೈನಿ. ನನಗೆ ಪರ್ಸ್ನಲಿ ಮ್ಯಾಟ್ ಇಷ್ಟ, ಅದಕ್ಕೆ ಇದನ್ನು ಸಹ ಬ್ಲ್ಯಾಕ್ ಮ್ಯಾಟ್ ಮಾಡಿರೋದು. ಮತ್ತು ನಾವು ಸ್ವಲ್ಪ ಮತ್ತೆ ಮಾತಾಡೋಣ. ಸೊ ಸ್ನೇಹಿತರೆ, ಈಗ ಫೈನಲ್ ಸ್ವಲ್ಪ ಟಚಪ್ ಕೆಲಸ ಇದೆ, ಅದನ್ನು ಮಾಡಿಸಿ ಅಲ್ಲಿಂದ ಹೊಡ್ತಾ ಇರೋದು. ಬೇಸಿಕಲಿ ಏನು ಅಂದರೆ, ತುಂಬ ಜನ ಗ್ಲಾಸ್ ಇಷ್ಟ ಆಗ್ಬೋದು, ಬಟ್ ನನಗೆ ಮ್ಯಾಟ್ ಇಷ್ಟ. ಅದಕ್ಕೆ ಸಿಗ್ನೇಚರ್ ಮ್ಯಾಟ್ ಇಟ್ಕೊಳ್ಳೋಣ ಅಂತ. ಎನಿವೇಸ್, ಈಗ ಇಲ್ಲಿಂದ ಹೊರಟು ಮನೆಗೆ ಹೋಗಿ ಮನೆಯಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಏನು ಸೀನ್ ಆಗಿತ್ತು ಅಂತ, ಓಕೆನಾ? ಸೊ ಸ್ನೇಹಿತರೆ, ನಾನು ಮಾತಾಡೋಣ ಅಂತ ಅಂದ್ಕೊಂಡೆ, ಮೈಕ್ ಉಂಟಲ್ಲ. ಸೊ ಏನಾಗಿತ್ತು ಅಂತ, ಬೇಸಿಕಲಿ ಏನಾಗಿತ್ತು ಅಂದರೆ, ಮರ್ಸಿಡೀಸ್ ಮತ್ತು BMW ಕಾರ್ಸಲ್ಲಿ ನೋಡಿ, ಇದು ಸೆನ್ಸರ್ ಕೇಳ್ತಿದೆ, ಸೆನ್ಸರ್ ಎಲ್ಲ ಇರುತ್ತೆ, ಆಯಿತಾ? ಆ್ಯಂಡ್ ಎಸ್ಪೆಷಲಿ ಏನಂದರೆ ಬ್ರೇಕ್ ಅಸಿಸ್ಟ್ ಏನೋ, ಕಾರ್ ಅಸಿಸ್ಟ್ ಏನೋ ಇರುತ್ತೆ. ಅಂದರೆ ಅದಕ್ಕೇನಾದರೂ ಡೇಂಜರ್ ಅಂತ ಗೊತ್ತಿರೋ ಅದು ಆಟೋಮ್ಯಾಟಿಕ್ಕಾಗಿ ಬ್ರೇಕ್ ಆಗಿಬಿಡುತ್ತೆ. ಆಪ್ಷನ್ ಇರುತ್ತೆ, ಆಫ್ ಇಡ್ಬೋದು. ನಾನು ಮರ್ಸಿಡೀಸಲ್ಲಿ ಯಾವಾಗ ಡ್ರೈವ್ ಮಾಡುವಾಗ ಆಫ್ ಇಟ್ಕೊಂಡು ಮಾಡಿದೆ, ಯಾಕಂದರೆ ಸಡನ್ನಾಗಿ ಎಲ್ಲಾದರೂ ಬ್ರೇಕ್ ಆಗಿಬಿಡುತ್ತೆ. ಬಟ್ ಈ ಕಾರ್ ಹೊಸ ಕಾರಲ್ಲ, ನನಗೆ ಅದು ಆನ್ ಆಫ್ ಮಾಡೋದು, ಅಂದರೆ ಈ ಆನ್ ಇದ್ದರೆ ಒಳ್ಳೆಯದೇ, ಬಟ್ ನಮಗೆ ನಮ್ಮ ಹ್ಯೂಮನ್ ಇದಿರುತ್ತಲ್ಲ, ಮೈಂಡ್ ಸೆಟ್ಟನ್ನು ನಾವು ಕರೆಕ್ಟಾಗಿ ತೊಗೊಂಡು ಹೋಗ್ಬೋದು. ಅದ್ರ ಮೇಲೆ ಅದು ಸಡನ್ನಾಗಿ ಏನೋ ಏನೋ ಇತ್ತಂತ ಅದು ಸಡನ್ನಾಗಿ ಅದರಷ್ಟಕ್ಕೆ ಬಂದು ಆಫ್ ಆಗಿಬಿಡ್ತು. ಹಾಗೆ ಸೈಡಲ್ಲಿ ಇದ್ದದ್ದು ತಾಗಿ ಇದಾಯಿತು. ಎಕ್ಸಾಕ್ಟ್ ಏನಾದ್ರು ಗೊತ್ತಿಲ್ಲ, ನಾವು ಒಳಗಡೆ ಇದ್ವಿ, ಹೋಗ್ತಾ ಇದ್ದೆ, ಸಡನ್ನಾಗಿ ಬ್ರೇಕ್ ಆಯಿತು. ಅಲ್ಲಿ ಎದುರು ತೆಗೆಯುವಾಗ, ನಾನೇನಿಲ್ಲ ಅಂತ ಎದುರು ತೆಗೆಯುವಾಗ ತಾಗ್ಬಿಡ್ತು. ಸೊ ದಿಸ್ ಈಸ್ ವಾಟ್ ಹ್ಯಾಪನ್. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಆ ಫೀಚರ್ ನನಗೆ, ಅಂದರೆ ನಾನು ಆಫ್ ಇಟ್ಟಿರಲಿಲ್ಲ ಅವ್ರೇನು. ಬಟ್ ಅದೇ ನಜರ್ ಅಂತ ಹೇಳಿದ್ರಿ ತುಂಬ ಜನ, ಇರ್ಬೋದು ದೃಷ್ಟಿ, ಸರಿಯಾಗಿ ಪೂಜೆ ಆಗಿಲ್ಲ, ಪೂಜೆ ಮಾಡ್ತೀನಿ. ಈಗ ನೋಡಿ, ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ, ಈ ಟ್ರಾಫಿಕಲ್ಲಿ ಏನು ಮಾಡೋದು? ಎದುರು ನೋಡಿ ಟ್ರಾಫಿಕ್, ಹತ್ತರಲ್ಲಿ ಹೋಗ್ತಾ ಇದ್ದೀನಿ ನಾನು 7 ಸ್ಪೀಡಲ್ಲಿ. ಸೊ ನಿಧಾನವೇ ಪ್ರಧಾನ, ಏನು ಫಾಸ್ಟ್ ಡ್ರೈವಿಂಗೆಲ್ಲ ಆಗಿರೋದಲ್ಲ. ನಾನು ಫಾಸ್ಟ್ ಡ್ರೈವಿಂಗ್ ಹುಚ್ಚೇ ಇಲ್ಲ ನನಗಂದರೆ, ನನಗೆ ಫಾಸ್ಟ್ ಡ್ರೈವಿಂಗ್ ಇಷ್ಟನೇ ಇಲ್ಲ. ಸೊ ಆರಾಮ್ಸೆ ಹೋಗೋದು. ಬಟ್ ಏನು ಮಾಡೋದು, ಅದು ಆ ಕಡೆ ಈ ಕಡೆ ಆಯಿತು, ಪರವಾಗಿಲ್ಲ, ಅದನ್ನು ಸೈಡಿಗಿಟ್ಟು ಈಗ ದ ಕಾರ್ ಈಸ್ ರೆಡಿ ಟು ರೋಲ್, ಓಕೆನಾ? ಹಾಗೆ ಹೋಗೋಣ. ಸೊ ಈಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಊಟ ಗೀಟ ಮಾಡಿ, ರೆಸ್ಟ್ ಮಾಡಿ, ಸ್ವಲ್ಪ ಕಾರ್ ಸಿಕ್ಕೋದಂಗೆ ಒಂದು ಸ್ವಲ್ಪ ಬೇಜಾರು ಟೈಪ್ ಇತ್ತು, ಇದಾಗಿತ್ತು ಅಂತ. ಹಾಗೆ ವರ್ಕೌಟ್ ಇವತ್ತು ಮಿಸ್ ಆಗೋಯಿತು. ನೋಡೋಣ, ಸ್ವಲ್ಪ ಕಾರ್ಡಿಯೋ ಮಾಡಿ ಈಗ ಊಟ ಮಾಡಿ ಮಲಗ್ತೀನಿ. ಅದಾದಮೇಲೆ ನಾಳೆ ರಿವೀಲಿಂಗ್ ಶಾಟ್ ಇರುತ್ತೆ, ಪ್ರಾಪರ್ ರಿವೀಲಿಂಗ್ ಶಾಟ್. ಸೊ ಸ್ಟೇ ಟ್ಯೂನ್ಡ್, ನಾಳೆ ಬೆಳಿಗ್ಗೆ ಸಿಗೋಣ. ಚಿಯರ್ಸ್. ಸೊ ಸ್ನೇಹಿತರೆ, ಬೇಸಿಕಲಿ ಏನು ಅಂದರೆ, ನಾನು ಕಾರ್ ತೊಗೊಂಡು ಬಂದಲ್ಲ, ಅದು ಇದೆಲ್ಲ ಮಾಡಿ. ಸೊ ಈಗ ಒಂದು ಕ್ರೇಜಿ ರಿವೀಲ್ ಶಾಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ನಂದು ಅಟೈರ್ ಹೇಗೆ ಕಾಣ್ತಿದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹಾಕಿರೋದು. ಚೆನ್ನಾಗುಂಟಾ? ನೀವು ಹೇಳ್ತೀರಿ, ನೀವೇ ಎಲ್ಲ ಮಾಡಿದ್ದು. ಸೊ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಒಂದು ನೀವು ಸ್ಟಾರ್ಟಿಂಗಲ್ಲಿ ಹುಕ್ಕಲ್ಲಿ ಸ್ವಲ್ಪ ನೋಡಿರ್ತೀರಾ, ಬಟ್ ದೆನ್ ಇಟ್ ಈಸ್ ಫ್ರಮ್ ಯಾವ ಮೂವಿಯಿಂದ? ಗರುಡಗಮನ ಅಲ್ಲ, ಗರುಡಗಮನ ಮೇಲೆ ಒಂದು ಸಾಂಗ್ ಉಂಟು, ಅದನ್ನು ಯೂಸ್ ಮಾಡ್ಕೊಂಡು ನಾವು ರಿವೀಲಿಂಗ್ ಶಾಟ್ ಮಾಡ್ತಾ ಇದ್ದೇವೆ. ಹೇಗಿರಂತಂತ ನೋಡೋಣ. ಈಗ ಕಾರ್ ತೋರಿಸಲ್ಲ, ಅಲ್ಲಿ ಹೋದಾದ್ಮೇಲೆ ತೋರಿಸ್ತೀನಿ, ಬನ್ನಿ. ಸೊ ಸ್ನೇಹಿತರೆ, ಹೋಗ್ತಾ ಇದ್ದೇವೆ. ಫೈನಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಯಿತು. ಅಲ್ಲಿ ಒಟ್ರಾಶಿ ಟ್ರಾಫಿಕ್ ಇತ್ತು. ಆ್ಯಂಡ್ ನಡುವಲ್ಲಿ ನಂಗೆ ಗೊತ್ತೇ ಇಲ್ಲ, ನಾವು ಮಲಗಿಬಿಟ್ಟಿದ್ದೆ, ನಿದ್ರೆ ಬರ್ತಿತ್ತು. ಸೊ ಮಲಗಿ ಎದ್ದು ನೋಡ್ತೇನೆ, ಲೊಕೇಶನ್ ಹತ್ರ ಬಂದಿದ್ದೇವೆ. ಸೊ ಬೆಂಗಳೂರಿಂದ ಸ್ವಲ್ಪ ದೂರ ಅಂದರೆ ಹತ್ರನೇ, ಬಟ್ ಒಂದು ಪ್ರೈಮ್ ಲೊಕೇಶನ್. ನಮಗೆ ಒಂದು ಒಳ್ಳೆ ವೀಡಿಯೋ ಬರಬೇಕಂತ ಮರ ಇದೆ ಆ ಕಡೆ ಈ ಕಡೆ. ಲೊಕೇಶನ್ ಹೋಗಿ ಲೊಕೇಶನ್ ತೋರಿಸ್ತೀವಿ ಡೈರೆಕ್ಟಾಗಿ, ಓಕೆನಾ? ಹಾಂ ಓಕೆ 3, 2, 1 go. ರೆಡಿ. Way speed. Okay, ready. Bale. Straight. Ada. Manaju. Anada batra. Ishalana. ಬೈಕ್ ಬರೋನುಂಟು. Bale. ಬೈಕ್ ಬರೋನುಂಟು. Action.
ಸೊ ಸ್ನೇಹಿತರೆ, ನಾವೀಗ ಈ ಲೊಕೇಶನ್ಗೆ ಬಂದಿದ್ದೇವೆ. ಈ ಲೊಕೇಶನಲ್ಲಿ ಗಾಡಿಯನ್ನು ಮೇಲೆ ಕೆಳಗೆ ಮಾಡಿ ನೋಡಿ ಎಷ್ಟು ಧೂಳಾಯಿತು ಅಂತ. ಫುಲ್ಲು ಧೂಳಾಗ್ಬಿಟ್ಟಿದೆ. ಬಟ್ ಅದೇ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದೆಲ್ಲ ಸರಿಯಾಗಿದೆ ಈಗ, ಪ್ರಾಬ್ಲಮ್ ಎಲ್ಲ ಸಾರ್ಟೆಡ್. ಸೊ ಆಕ್ಸಿಡೆಂಟ್ ಆದಾಗ ಫುಲ್ ಟೆನ್ಷನ್ ಆಗಿತ್ತು ಸ್ನೇಹಿತರೆ. ಬಟ್ ನೀವೆಲ್ಲ ಕಮೆಂಟ್ ಹಾಕಿದ್ರಿ ಹಾಗೆ ಟೆನ್ಷನ್ ಮಾಡಬಾರ್ದು ಅದು ಇದು ಅಂತ. ಬಟ್ ಆ ಮೂಮೆಂಟಲ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ಆಕ್ಸಿಡೆಂಟ್ ಆದಾಗ ಅಂದರೆ ರಿಯಾಕ್ಷನ್ ಇತ್ತಲ್ಲ, ಅದೆಲ್ಲ ತೆಗಿಲಿಕ್ಕೆ ಆಗಲಿ, ಯಾರು ಮೊಬೈಲ್ ತೆಗಿತಾರೆ ನಮ್ಗೆ ಗೊತ್ತಾಗಲಿಲ್ಲ. ಅದಾದಮೇಲೆ ತೆಗ್ದಿರೋದು. ಬಟ್ ದೆನ್ ಈಗ ಫೀಲಿಂಗ್ ಓಕೆ, ಯಾಕಂದರೆ ಎಲ್ಲ ಸರಿ ಆಯಿತು ಅಂತ. ಸೊ ಅದಕ್ಕೆ ಶೂಟಿಗೋಸ್ಕರ ಬಂದಿರೋದು. ಈ ಶೂಟ್ ಆದಮೇಲೆ ನಿಮಗೆ ರಿವೀಲ್ ಮಾಡಿ ತೋರಿಸ್ಬೇಕಿತ್ತು ಇದಾದಮೇಲೆ ಅಂತ, ಮಾಡಿಫಿಕೇಷನ್ ಆದಮೇಲೆ. ಸೊ ಇದಾದಮೇಲೆ ನೆಕ್ಸ್ಟ್ ವೀಡಿಯೋಲಿ ಪೂಜೆ ಸಹ ಬರುತ್ತೆ. ಈಗ ಇನ್ನೂ ಸ್ವಲ್ಪ ಸಿನಿಮ್ಯಾಟಿಕ್ ಎಲ್ಲ ಶಾರ್ಟ್ ತೆಗಿತೀವಿ. ಆ್ಯಂಡ್ ನಾವು ಈ ಶಾರ್ಟ್ ಕ್ರೇಜಿಯಾಗಿ ಬರ್ತಿದೆ. ಈ ಶಾರ್ಟ್ ತೆಗಿತಾ ಇರೋದು ಕ್ರಿಯೋಜೆನಿಕ್ಸ್ ಟೀಮಿಂದ. ಗೈಸ್ ಎಲ್ಲರೂ ಹಾಯ್ ಹೇಳಿ, ಎದುರು ಬಲೆ. ಸೊ ಕ್ರೆಡಿಟ್ಸ್ ಗೋಸ್ ಟು ದೆಮ್. ನಿಮಗೆ ಸಹ ಕ್ರೇಜಿ ಶೂಟ್ಸ್ ಆಗಬೇಕು ಅಂದರೆ ಕ್ರಿಯೋಜೆನಿಕ್ಸನ್ನು ಕಾಂಟ್ಯಾಕ್ಟ್ ಮಾಡಿ, ವಿ ವಿಲ್ ಗೆಟ್ ಇಟ್ ಡನ್ ಫಾರ್ ಯು. ಓಕೆನಾ? ಶೂಟ್ ಮಾಡ್ತಾಯಿದ್ವಿ, ಜೋರು ಹಸುವಾಯಿತು, ಹಾಗೆ ತಿನ್ನಲಿಕ್ಕೆ ಬಂದಿದ್ವಿ. ಇಲ್ಲಿ ಐಟಮ್ ನೋಡಿದರೆ ಎಂತೆಲ್ಲ ಐಟಮ್ ಇತ್ತು ಅಮರ್ ಹೇಳು. ಅಮರ ಹತ್ರ ಕನ್ನಡ ಮಾತಾಡ್ಸೋ. ಹಾಂ ಹೇಳು. ಮೈಸೂರು ವೈನ್ ಬಿರಿಯಾನಿ. ರಿಜೋಯ್ಸ್, ನೀವು ಅಮರ್ ಹತ್ರ ಕನ್ನಡದಲ್ಲಿ ಮಾತಾಡು. ಅವ್ನು ಫುಲ್ ಅಚ್ಚ ಕನ್ನಡದಲ್ಲಿ ಮಾತಾಡ್ಬೇಕೀಗ. ಹಾಂ, ಎಲ್ಲರೂ ಎಲ್ಲರೂ ಒಬ್ರು ಒಂದೊಂದು ಸೆಂಟೆನ್ಸ್ ಕನ್ನಡದಲ್ಲಿ ಕೇಳಬೇಕು, ಅವನು ಕನ್ನಡದಲ್ಲೇ ಉತ್ತರ ಕೊಡಬೇಕು. ಆಯಿತಾ? ಹಾಂ, ಸ್ಟಾರ್ಟ್. ಆ ಬಿರಿಯಾನಿ ಬಗ್ಗೆ ಒಂದೆರಡು ಒಳ್ಳೆ ಮಾತೇಳು ಕನ್ನಡದಲ್ಲಿ. ಬಿರಿಯಾನಿ ರೈಸ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಇಂಗ್ಲೀಷ್ ವರ್ಡ್. ಮತ್ತೆ ಟೇಸ್ಟ್ ಕನ್ನಡ ಮಾತ್ರ. ಇಂಗ್ಲೀಷ್ ಕನ್ನಡ ಟೇಸ್ಟ್ ಟೇಸ್ಟ್ ಇಂಗ್ಲೀಷ್, ಒಳ್ಳೆ ಕನ್ನಡ ಮಾತಾಡು. ಹಾಂ, ಕನ್ನಡದಲ್ಲಿ ಯಾವುದು ನೀವು ಹೆಸರು ಸಮ್ ಆದರೆ ಕನ್ನಡ ಹುಡುಗಿನ ಮಾತ್ರ ಪಟಾಯಿಸ್ತಾನೆ ಅಮರಲ್ಲ. ಅದು ಇಂಗ್ಲೀಷ್ ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟೇ ಅಂತ ಹೇಳಿದ್ರೆ ಮುಗಿಸಿಲ್ಲ. ಒಂದೊಂದು ಪಾಂಡ ಉಂಡತ. ನೀನು ಮಳೆಯಲ್ಲಿ ಬಂದು ಇಲ್ಲಿ ಕರ್ನಾಟಕದಲ್ಲಿ ಹುಡುಗಿ ಕಮೆಂಟ್. ಆಯ್ತು ಸ್ನೇಹಿತರೆ, ಸೊ ನಾವೀಗ ಎಂತ ಆರ್ಡರ್ ಮಾಡಿದ್ವಿ ಅಂದರೆ, ಅವರೆಲ್ಲ ನಾನು ಮಟನ್ ತಿನ್ನಲ್ಲ, ಸೊ ಚಿಕನ್ ಮೈಸೂರು ಸ್ಟೈಲ್ ಅಂತೆ. ಏನು ಬೆಸ್ಟ್ ಪಾರ್ಟ್ ಏನಂದ್ರೆ ಟೇಸ್ಟ್ ಮಾಡಲಿಕ್ಕೆ ಸಹ ಕೊಟ್ಟಿದ್ರು. ಸೊ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ. ನೋಡೋಣ, ಈಗ ಐಟಮ್ ಬರುತ್ತೆ, ಅದೆಲ್ಲ ತಿಂದು ತೋರಿಸ್ತೀವಿ ಏನೇನು ತಿಂತೀವಿ ಅಂತ, ಮತ್ತೆ ವಾಪಸ್ ಶೂಟಿಗೆ ಹೋಗ್ತೀವಿ. ಸೊ ಸ್ನೇಹಿತರೆ, ಎಲ್ಲರೂ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೇಗುಂಟಮರ್? ಚೆನ್ನಾಗಿದೆ. ಹಾಂ, ಫೈನಲಿ ಕನ್ನಡ ಮಾತಾಡಿದ ವಿಜಯ್. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ಮೈಸೂರು ಸ್ಟೈಲ್ ಬಿರಿಯಾನಿ, ಮೈಸೂರು ವೈಟ್ ಬಿರಿಯಾನಿ. ಆದರೆ ನಾವು ಮೈಸೂರಲ್ಲಿ ಇಲ್ಲಲ್ಲ, ನಾವೆಲ್ಲಿದ್ದೇವೆ ನಿಶಲ್? ನಾವು ಬೆಂಗಳೂರಲ್ಲಿ. ನಾನು ಸ್ವಲ್ಪ ತಗೊಂಡಿದ್ದೇನೆ, ಕ್ಯಾಲರೀಸ್ ಜಾಸ್ತಿ ಆಗ್ತದೆ. ಅದು ಅಮರ್ ತಿಂತಾನೆ ಅಲ್ಲ, ಅಮರ್ನ ಕೆಪಾಸಿಟಿ ಜಾಸ್ತಿ ಆಗಿದೆ. ಗುಜರಾತ್ ಹೇಗುಂಟು? ಒಳ್ಳೆ ಉಂಟಾ? ತಿನ್ನಲಿಲ್ಲ, ತಿನ್ಬೇಕಷ್ಟೇ. ಎಂತ ಮಾಡ್ತಿದ್ದದು ಅವಾಗ ಇಡಿಯಾ? ಸೊ ಸ್ನೇಹಿತರೆ, ಈಗ ಊಟ ಮಾಡಿ ಅದಾದ್ಮೇಲೆ ಸಿಗ್ತೇನೆ, ಆಯಿತಾ? ಜೋರಶ್ವ. ಸೊ ಸ್ನೇಹಿತರೆ, ಇಲ್ಲಿ ಶೂಟ್ ವ್ರ್ಯಾಪ್ ಅಪ್ ಆಗಿದೆ. ನನಗೊಂದು ಕ್ವೆಶ್ಚನ್ ಕೇಳಬೇಕಿತ್ತು ನಿಮ್ಮ ಹತ್ರ, ಇಲ್ಲಿ ಬನ್ನಿ ಅಂತೆ. ಸೊ ಕ್ವೆಶ್ಚನ್ ಏನಂದರೆ, ನಂದು BMW ಆ್ಯಂಡ್ ಮರ್ಸಿಡಿಸ್ ಎರಡೂ ಮ್ಯಾಟ್ ಇದೆ, ಆ್ಯಂಡ್ ಅಲ್ಲಿಂದ ಲಾರಿ ಸಹ ಬರ್ತಿದೆ, ಮಾತಾಡ್ಬೋದಾ? ಬಟ್ GTನ ಮಾಡ್ ಮಾಡಿ ಫುಲ್ ಮ್ಯಾಟ್ ಬ್ಲ್ಯಾಕ್ ಮಾಡಬೇಕಾ? ಹೌದು ಅಂತ ಹೇಳಿದರೆ GT ಅಂತ ಕಮೆಂಟ್ ಮಾಡಿ. ನೀವು ಹೇಳಿದರೆ 100% ಮಾಡ್ತೀನಿ. ಆ್ಯಂಡ್ ಆಲ್ಸೋ ಒಂದು ವಿಷಯ, ಕ್ರೇಜಿನೆಕ್ಸ್ ಟೀಮ್ ಅವರು ಇಷ್ಟು ಚಂದ ಸಿನಿಮ್ಯಾಟಿಕ್ ಶೂಟ್ ಮಾಡಿದ್ದಾರೆ. ಹೇಗಿತ್ತು ಅಂತ ಔಟ್ ಆಫ್ 10 ರೇಟ್ ಮಾಡಬೇಕು. ನೋಡೋಣ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅಂತ. ಲಾರಿ ಬರ್ತಿದೆ, ಧೂಳ್ ಸಹ ಬರ್ತಿದೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಇದೇ ಥರದ ಕಾಂಟೆಂಟಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.